ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆನೇ ಎದ್ದು ದೇವರಿಗೆ ಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ಇವತ್ತು ಸಂಜೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಗೋಕಾಕ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಫುಲ್ಲು ಲಗೇಜ್ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಬಟ್ಟೆ ಎಲ್ಲ ಫುಲ್ ಹರಡಿದೆ, ಯಾವ ಬಟ್ಟೆ ಬೇಕು ಎಲ್ಲ ಆರಿಸಿ ನೀಟಾಗಿ ಮಡ್ಚಿಟ್ಕೊಳ್ಳೋಣ ಅಂತೇಳಿ. ನೋಡಿ ಅಲ್ಲಲ್ಲೇ ಎಲ್ಲ ಫುಲ್ಲು ಮೆಸ್ಸಿಯಾಗಿದೆ, ಜೋಡಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಜೋಲಿಲಿ ಪಾಪಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅವಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡಷ್ಟೊತ್ತು ನಾನು ಈಸಿಯಾಗಿ ಬಟ್ಟೆನ ಪ್ಯಾಕ್ ಮಾಡ್ಕೋಬೋದು. ಈ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಅವಳಿಗೆ ಜೋರು ನಿದ್ದೆ ಬಂದಿತ್ತು, ಸ್ವಲ್ಪ ಕಿರಿಕಿರಿ ಮಾಡಿದ್ಲು. ಸೊ ಅವಳಿಗೆ ಮಲಗಿಸ್ಕೋತಾ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಈಗ ಸಂಜೆ ಆಗಿದೆ, ಸಂಜೆ ನಾವು ಊರಿಗೆ ಹೋಗೋಣ ಅಂತೇಳಿ ಒಂದು 7 ಗಂಟೆ ಆಗಿದೆ. ಫುಲ್ ಪ್ಯಾಕಿಂಗ್ ಎಲ್ಲ ಆಯಿತು. ಪಾಪನು ಕೂಡ ಮಲ್ಕೊಂಡಿದ್ದಾಳೆ. ನೋಡಿ ಬ್ಯಾಗ್ ಕೂಡ ರೆಡಿಯಾಗಿದೆ. ಇನ್ನೇನು ನಾವು ಹೊರಡಬೇಕು. SRSಗೆ ನಾವು ರಿಸರ್ವೇಷನ್ ಮಾಡಿಸಿದ್ದೀವಿ. 8:45ಗೆ ಬಸ್ ಇತ್ತು. ನಾವೆಲ್ಲ 8:15ಗೆಲ್ಲ ಬಂದ್ವಿ. ಸೊ ಇನ್ನೂ ಯಾರೂ ಬಂದಿರಲಿಲ್ಲ. ಫುಲ್ ಬಸ್ ಫ್ರೀ ಆಗಿರೋದ್ರಿಂದ ಅಂಚಿತ್ ಬಸ್ಸಲ್ಲಿ ಆಟಾಡ್ತಾ ಇದ್ದ. ಪಾಪ ಕೂಡ ಹಾಗೆ ಆಡ್ತಾ ಇದ್ದಾಳೆ. ಸಡನ್ನಾಗಿ ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಲ್ವಾ. ನಾವು ಇದೇ ಭಾನುವಾರ ಅಂದರೆ 3ನೇ ತಾರೀಕು ನನ್ನ ಮಗಳ ನಾಮಕರಣ ಫಂಕ್ಷನ್ ಇದೆ. ನಾಮಕರಣನ ನಾವು ಗೋಕಾಕಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾವು ಪಾಪುನ ಕರ್ಕೊಂಡು ನಾವು ಗೋಕಾಕ್ ಹೋಗ್ತಿದ್ದೀವಿ. ನೆಂಟರೆಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಬರ್ತಾರೆ. ಬೆಳಗಿನ ಜಾವ 5:15 6 ಗಂಟೆ ಆಗಿರ್ಬೋದು. ನಾವು ಹುಬ್ಳಿಲಿದ್ದೀವಿ. ಹುಬ್ಳಿಲಿ ಹೆಚ್ಚು ಕಮ್ಮಿ 1 ಅವರ್ ನಿಲ್ಲಿಸಿದ್ರು. ಅಲ್ಲೇ ಸ್ವಲ್ಪ ತುಂಬ ಲೇಟ್ ಆಯಿತು. ನೋಡಿ ಇದು ಹುಬ್ಳಿಲಿ ಚೆನ್ನಮ್ಮ ಸರ್ಕಲ್ಲು. ಅಂಚಿತ್ ಕೂಡ ಅಷ್ಟೊತ್ತಿಗೆ ಎದ್ಬಿಟ್ಟ. ಫೈನಲಿ ನಮ್ಮೂರು ಬಂತು, ಅಂದರೆ ನಮ್ಮ ಗೋಕಾಕ್ಗೆ ನಾವು ಬಂದ್ವಿ. ಕರೆಕ್ಟು ನಾವು ಹೋಗೋ ಟೈಮ್ಗೆ ನಮ್ಮ ಮನೆ ಮುಂದೆ ಹಸು ಎಲ್ಲ ಬಂದು ನಿಂತಿತ್ತು. ನನ್ನ ಮಗಳಿಗೆ ಫಸ್ಟ್ ಟೈಮು ನಾವು ಗೋಕಾಕ್ ಕರ್ಕೊಂಡು ಹೋಗ್ತಾ ಇರೋದು. ನಮಗೆ ಗೊತ್ತಿರಲಿಲ್ಲ. ನಮ್ಮ ನಾದಿನಿ ಅಂದರೆ ನಮ್ಮ ಕಾವ್ಯಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅವಳಿಗೆ ವೆಲ್ಕಮ್ ಮಾಡಿದ್ರು. ಈ ವಿಡಿಯೋದಲ್ಲಿ ನಾನು ನಡ್ಸ್ಕೊಂಬರ್ಬೇಕಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಕ್ಕ. ಇದನ್ನೆಲ್ಲ ನೋಡಿಬಿಟ್ಟು ನಮಗೆ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಇಷ್ಟ ಆಯಿತು ನಮಗೂ ಕೂಡ. ಮಲ್ಗಾಲೆ ಇಟ್ಟೋಳು ಇದೇ ಗೊತ್ತ ಬಲಗಣ ಸರಿ ಬಂದ ಮತ್ತೆ ಕಾಲಿಡ್ಸಲ್ಲೇ ಇನ್ನೆರಡು ಈ ಕಾಲಿಟ್ಟು ಒಳಗಡೆ ಕರ್ಕೊಂಡು ಡೈರೆಕ್ಟ್ ಹೊರಗಡೆ
ರಾಮ ಶುಭ ಇಲ್ಲಿ ಎತ್ಕೊಂಬ ಈಗ ಎತ್ಕೊ. ನನ್ನ ಮಗಳು ಆ ವಿಡಿಯೋ ಮಾಡೋ ಟೈಮಲ್ಲಿ ವಿಡಿಯೋ ನೋಡ್ಕೊಂಡು ಬರೀ ನಗ್ತಾಯಿದ್ದು, ವಿಡಿಯೋ ಮಾಡೋರ ಕಡೆನೇ ತಿರ್ಕೊಂಡು ಬರೀ ನಗ್ತಾನೇ ಇದ್ಲು. ಫಸ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರಂತೆ. ಬಟ್ ಅವತ್ತೇ ನಮ್ಮ ಮನೇಲಿ ಸ್ವಲ್ಪ ಮಂಗಳವಾರ ಪೂಜೆ ಇದ್ದಿದ್ದರಿಂದ ಕೇಕ್ ಕಟ್ಟಿಂಗ್ ಏನು ಬೇಡ, ಮನೆಯಲ್ಲೇ ಸ್ವೀಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ಸೋಂಪಾಪಡಿ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದಿದ್ದರು. ಅದರಲ್ಲೂ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ತುಂಬಾ ಸೋಂಪಾಪಡಿನ ತಿಂತಾಯಿದ್ದೆ. ಸೊ ಅದನ್ನೇ ತೊಗೊಂಡು ಬಂದಿದ್ದರು. ಹಾಗೆ ಅವಳಿಗೆ ಆರತಿ ಎಲ್ಲ ಮಾಡಿ ದೇವ್ರ ಮನೆಗೆ ಕರ್ಕೊಂಡೋಗಿ ದೇವ್ರ ದರ್ಶನನ ಮಾಡಿಕೊಂಡು ಬಂದರು. ಸೊ ಫಸ್ಟ್ ಟೈಮ್ ನನ್ನ ಮಗಳು ಅವ್ರ ಅಪ್ಪನ ಮನೆಗೆ ಅಂದರೆ ಗೋಕಾಕ್ಕೆ ಬಂದಿದ್ದಾಳೆ. ಈಗ ನೆಕ್ಸ್ಟು ನಾವು ಸಂಡೇ ಅಂದರೆ 3ನೇ ತಾರೀಕು ಅವಳಿಗೆ ನಾಮಕರಣನ ಮಾಡ್ತೀವಿ. ನಾಮಕರಣ ಮಾಡಿ ಅವಳಿಗೆ ಯಾವ ಹೆಸರನ್ನ ಅಂತ ಹೇಳಿ ತಿಳ್ಕೊಬೇಕು ಅಂತಿದ್ರೆ ಮಿಸ್ ಮಾಡಿದೆ ನನ್ನ ವಿಡಿಯೋನ ನೋಡಿ. ನೆಕ್ಸ್ಟ್ ನಾನು ನಾಮಕರಣದ ವಿಡಿಯೋ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಸಲ ನಾನು ಎಲ್ಲ ವಿಡಿಯೋನ ತಗೊಂಡೆ, ಯಾವ ರೀತಿ ಡೆಕೋರೇಷನ್ ಮಾಡಿದ್ರು ಅಂಥೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ. ಜರ್ನಿ ಮಾಡಿ ಸುಸ್ತಾಗಿದ್ದರಿಂದ ನಾನು ವಿಡಿಯೋನ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.